ಹಾಯ್ ಗೈಸ್, ಮುಂದೆ ಬರುವಂಥ GPA ಸ್ಟಾರ್, HS ಸ್ಟಾರ್, PH ಸ್ಟಾರ್ ಮತ್ತು TET ಪರೀಕ್ಷೆಯಲ್ಲಿ ಕೇಳಿರುವಂಥ ಈ ಒಂದು ಪ್ರಮುಖ ಸಮಾಜ ವಿಜ್ಞಾನದ ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇವೇನಪ್ಪ ಅಂತಂದರೆ PUC, PSI, FD, SD, VO ಎಲ್ಲ ಎಕ್ಸಾಮ್ಗಳು ಕೂಡ ಈ ಇತಿಹಾಸದ ಬಗ್ಗೆ ಕೇಳಿದ್ದಾರಲ್ಲ, ಈ ಪ್ರಶ್ನೆಗಳು ಕೂಡ ಬರುವಂಥ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಎಲ್ಲರೂ ಈ ವಿಡಿಯೋನ ಕೊನೆವರೆಗೂ ನೋಡಿರಿ. ಓಕೆ, ಟೋಟಲಾಗಿ ಇತಿಹಾಸದ ಬಗ್ಗೆ ಮಾಹಿತಿ ಇರ್ತದೆ. ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆಯನ್ನು ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ. ಮೊದಲನೇ ಪ್ರಶ್ನೆ, ಸಮುದ್ರಗುಪ್ತನ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಈ ಕೆಳಗಿನ ಏನೆಂದು ಕರೆದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅಂದರೆ ಸಮುದ್ರಗುಪ್ತ ಏನಪ್ಪ ಅಂತಂದರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ದಂಡಯಾತ್ರೆ ಮಾಡ್ತಾನೆ. ಅದಕ್ಕಾಗಿ ದಕ್ಷಿಣದ ಭಾರತದ ದಂಡಯಾತ್ರೆಯನ್ನು ಏನೆಂದು ಕರೆದಿದ್ದಾರೆ ಅಂತ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ, ಧರ್ಮ ವಿಜಯ. ಧರ್ಮ ವಿಜಯ ಎಂದು ಕರೀತಾರೆ ನೋಡ್ರಿ ಸಮುದ್ರಗುಪ್ತನ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು. ಯಾಕಪ್ಪ ಅಂತಂದರೆ ಈತನು 12 ರಾಜ್ಯಗಳ ಮೇಲೆ ದಾಳಿಯನ್ನು ಮಾಡ್ತಾನೆ. ದಾಳಿ ಮಾಡಿ ವಿಜಯ ಆಗಿ ಪುನಃ ಆ ಸಾಮ್ರಾಜ್ಯವನ್ನು ಅವರಿಗೆ ವಾಪಸ್ಸಾಗಿ ನೀಡ್ತಾನೆ. ಅದಕ್ಕಾಗಿ ಇದನ್ನು ಧರ್ಮ ವಿಜಯ ಎಂದು ಕರೀತಾರೆ ನೋಡ್ರಿ. ಓಕೆ, ಧರ್ಮ ವಿಜಯ ಅಂತ ಕರೀತಾರೆ. ಸಮುದ್ರಗುಪ್ತ ಉತ್ತರ ಭಾರತದಲ್ಲಿ 9 ದೊರೆಗಳನ್ನು ಸೋಲಿಸಿದ ನಂತರ ದಂಡಯಾತ್ರೆಯನ್ನು ದಿಗ್ವಿಜಯ ಅಂತ ಕರೀತಾರೆ. ಅದೇ ರೀತಿಯಾಗಿ ದಕ್ಷಿಣ ಭಾರತದ 12 ಜನ ದೊರೆಗಳನ್ನು ಸೋಲಿಸಿ ಏನಪ್ಪ ಅಂತಂದರೆ ಅವರ ರಾಜ್ಯಗಳನ್ನು ಪುನಃ ಅವರಿಗೆ ನೀಡಿದ್ದರಿಂದ ಇದನ್ನು ಧರ್ಮ ವಿಜಯ ಎಂದು ಕರೀತಾರೆ ನೋಡ್ರಿ. ಉತ್ತರ ಭಾರತದಲ್ಲಿ 9 ರಾಜ್ಯಗಳನ್ನು ಸೋಲಿಸ್ತಾನೆ, ಅದಕ್ಕಾಗಿ ದಿಗ್ವಿಜಯ ಎಂದು ಕರೀತಾರೆ. ದಿಗ್ವಿಜಯ. ದಕ್ಷಿಣ ಭಾರತದ ಧರ್ಮ ವಿಜಯ ಅಂತ ಕರೀತಾರೆ ನೋಡ್ರಿ ಸಮುದ್ರಗುಪ್ತನು. ನೆಕ್ಸ್ಟ್ ಪ್ರಶ್ನೆ, ವೀಣೆ ನುಡಿಸುತ್ತಿರುವಂಥ ಚಿತ್ರವುಳ್ಳ ನಾಣ್ಯಗಳನ್ನು ಹೊರಡಿಸಿದಂಥ ಗುಪ್ತರ ದೊರೆ ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಸಮುದ್ರಗುಪ್ತ ನೋಡ್ರಿ. ಸಮುದ್ರಗುಪ್ತ ಏನಪ್ಪ ಅಂತಂದರೆ ವೀಣೆಗೆ ಚಿತ್ರವುಳ್ಳ ನಾಣ್ಯಗಳ ಮೇಲೆ ಚಿತ್ರವನ್ನು ಹಾಕ್ತಾನೆ. ಸಮುದ್ರಗುಪ್ತ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಈತ ಮಹಾನ್ ಸಂಗೀತ ಪ್ರೇಮಿಯಾಗಿರ್ತಾನೆ. ಆತನ ಸಂಗೀತ ಆಸಕ್ತಿಯನ್ನು ತಿಳಿಸಲು ವೀಣೆಯ ನುಡಿಸುತ್ತಿರುವಂಥ ಚಿತ್ರವನ್ನು ನಾಣ್ಯಗಳನ್ನು ಹೊರಡಿಸ್ತಾನೆ. ಅಂದರೆ ಇಲ್ಲಿ ನೋಡಬಹುದು ನಾವು ರೈಟ್ ಸೈಡಲ್ಲಿ ಈ ನಾಣ್ಯಗಳ ಬಗ್ಗೆ ಕೂಡ ಫೋಟೋ ಇದೆ ನೋಡಿ. ಈತನಿಗೆ ಏನಪ್ಪ ಅಂತಂದರೆ ಕವಿರಾಜ ಎಂಬ ಬಿರುದು ಕೂಡ ಇರ್ತದೆ ನೋಡ್ರಿ. ಕವಿರಾಜ ಬಿರುದು ಯಾರಿಗಿರ್ತದೆ ಅಂತ ಕೇಳಿದಾಗ ಸಮುದ್ರಗುಪ್ತನಿಗೆ ಕವಿರಾಜ ಎಂಬ ಬಿರುದು ಇರ್ತದೆ. ರೈಟ್ ಸೈಡಲ್ಲಿ ನೋಡ್ಬೋದು ಸಮುದ್ರಗುಪ್ತನ ನಾಣ್ಯ ಯಾವ ರೀತಿಯಾಗಿದೆ, ವೀಣೆ ನುಡಿಸುತ್ತಿರುವಂಥ ನಾಣ್ಯ ಇರುವಂಥ ಚಿತ್ರ. ನೆಕ್ಸ್ಟ್, ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ಮಾಹಿತಿ ನೀಡುವಂಥ ಅಲಹಾಬಾದ್ ಸ್ತಂಭ ಶಾಸನ ರಚಿಸಿದವರು ಯಾರಂತ ಕೊಟ್ಟಿದ್ದಾರೆ. 2025ರಲ್ಲಿ ನಡೆದಂಥ TET ಪರೀಕ್ಷೆಯಲ್ಲಿ ಏನಪ್ಪ ಅಂತಂದರೆ ಈ ಅಲಹಾಬಾದ್ ಸ್ತಂಭ ಶಾಸನ ಯಾವ ಭಾಷೆಯಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ರು. ಓಕೆ, ಅಲಹಾಬಾದ್ ಸ್ತಂಭ ಶಾಸನ ಯಾವ ಭಾಷೆಯಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ರು ನೋಡ್ರಿ. ಈ ಪ್ರಶ್ನೆ ಏನಪ್ಪ ಅಂತಂದರೆ ಇದನ್ನು ರಚನೆ ಮಾಡಿದಂಥ ವ್ಯಕ್ತಿ ಯಾರಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಹರಿಶೇಣ ನೋಡಿ. ಹರಿಶೇಣನ ಅಲಹಾಬಾದ್ ಸ್ತಂಭ ಶಾಸನ ಇದು ಸಂಸ್ಕೃತ ಭಾಷೆಯಲ್ಲಿ ಇದೆ. ಸಂಸ್ಕೃತ ಭಾಷೆಯಲ್ಲಿ ಕಂಡುಬರುತ್ತೆ ನೋಡ್ರಿ. ಸಮುದ್ರಗುಪ್ತನ ಆಸ್ಥಾನದ ಕವಿಯಾಗಿರುವಂಥ ಹರಿಶೇಣನ ಏನಪ್ಪ ಅಂತಂದರೆ ಈ ಅಲಹಾಬಾದ್ ಸ್ತಂಭ ಶಾಸನವನ್ನು ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡ್ತಾನೆ. ಪ್ರಯಾಗದ ಪ್ರಶಸ್ತಿ ಅಂತ ನೋಡ್ರಿ. ಈ ಯಾವ ಭಾಷೆ ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಇದನ್ನು ರಚನೆ ಮಾಡ್ತಾನೆ. ಇದು ಗುಪ್ತರ ಇತಿಹಾಸದ ಪ್ರಮುಖ ಮೂಲ ಆಧಾರವಾಗಿದೆ ಅಂತಲೇ ಹೇಳ್ಬೋದು. ಗುಪ್ತರ ರಚನೆ ಬಗ್ಗೆ ಮಾಹಿತಿ ಹೇಳ್ತದೆ ಇತಿಹಾಸದ ಬಗ್ಗೆ. ಇದು ಪ್ರಮುಖ ಭಾಷೆ ಯಾವುದು ಅಂತ ಕೇಳ್ತಾರೆ. ಅದು ಯಾವುದಂದರೆ ಸಂಸ್ಕೃತ ಭಾಷೆ. 2026ರಲ್ಲಿ TET ಪರೀಕ್ಷೆಯಲ್ಲಿ ಕೇಳಿದ್ರು ನೋಡ್ರಿ. ಅಲಹಾಬಾದ್ ಸ್ತಂಭ ಶಾಸನ ಯಾವ ಭಾಷೆಯಲ್ಲಿದೆಯಪ್ಪ ಅಂತಂದರೆ ಅದು ಸಂಸ್ಕೃತ ಭಾಷೆಯಲ್ಲಿದೆ. ಇದನ್ನು ರಚನೆ ಮಾಡಿದಂಥ ವ್ಯಕ್ತಿ ಏನಪ್ಪ ಅಂತಂದರೆ ಹರಿಶೇಣ. ನೆಕ್ಸ್ಟ್, ಚೀನಿ ಯಾತ್ರಿಕ ಫಾಯನ್ ಭಾರತಕ್ಕೆ ಭೇಟಿ ನೀಡಿದಾಗ ತನ್ನ ಅನುಭವಗಳನ್ನು ದಾಖಲಿಸಿದಂಥ ಕೃತಿ ಯಾವುದಂತ ಕೊಟ್ಟಿದ್ದಾರೆ. ಫಾಯನ್ನ ಪ್ರಮುಖ ಕೃತಿ ಯಾವುದಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಗೋಕೋಕಿ ಅಂತ ಕರಿತೇವೆ. ಫಾಯನ್ನ ಗೋಕೋಕಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಅದೇ ರೀತಿಯಾಗಿ ಇಲ್ಲಿ ಪ್ರಮುಖ ಕೃತಿಗಳು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ CUK ಅಂತ ಕೊಟ್ಟಿದ್ದಾರೆ. ಇದು ಹುಯೆನ್ ತ್ಸಾಂಗ್ನ CUK ಆಗಿದೆ. ಹುಯೆನ್ ತ್ಸಾಂಗ್ CUKಯನ್ನು ರಚನೆ ಮಾಡ್ತಾನೆ.
ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಗೋಕೋಕಿ ನೋಡಿ. ಫಾಯನ್ ಎರಡನೇ ಚಂದ್ರಗುಪ್ತನ ಒಂದು ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿರ್ತಾನೆ ನೋಡ್ರಿ. ವಿಕ್ರಮಾದಿತ್ಯ ಅಂತ ಕರಿತಾ ಎರಡನೇ ಚಂದ್ರಗುಪ್ತನಿಗೆ ಈತ ಏನಪ್ಪ ಅಂತಂದರೆ ಬರೆದ ಒಂದು ಕೃತಿ ಯಾವುದಪ್ಪ ಅಂತಂದರೆ ಅದು ಗೋಕೋಕಿ ಆಗಿದೆ. ಈ ಒಂದು ಗೋಕೋಕಿ ಒಂದು ಕೃತಿಯಲ್ಲಿ ಏನಿದೆಪ್ಪ ಅಂತಂದರೆ ಆ ಒಂದು ಗುಪ್ತರ ಕಾಲದ ಒಂದು ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಸ್ಥಿತಿಗಳ ಬಗ್ಗೆ ಇದು ಇದೆ ಅಂತ ಹೇಳ್ಬೋದು. ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಒಂದು ಮಾಹಿತಿಯನ್ನು ಒಳಗೊಂಡಂಥ ಒಂದು ಕೃತಿ ಗೋಕೋಕಿ. ಇದರ ರಚನೆಕಾರ ಫಾಹಿಯಾನ್ ಆಗಿದ್ದ ನೋಡ್ರಿ. ನೆಕ್ಸ್ಟ್, ಯಾವ ಗುಪ್ತ ದೊರೆ ಆಸ್ಥಾನದಲ್ಲಿದ್ದ 9 ವಿದ್ವಾಂಸರನ್ನು ನವರತ್ನಗಳು ಎಂದು ಕರೆಯಲಾಗುತ್ತಿತ್ತು ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಗುಪ್ತರ ಒಂದು ದೊರೆ ಆಸ್ಥಾನದಲ್ಲಿ 9 ಜನ ನವರತ್ನಗಳು ಕಂಡು ಬರ್ತಾರೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಏನಪ್ಪ ಅಂತಂದರೆ 9 ಜನ ನವರತ್ನರು ಅವರು ಕಂಡು ಬರ್ತಾರೆ. ಅದರಲ್ಲಿ ಏನಪ್ಪ ಅಂತಂದರೆ ಕಾಳಿದಾಸ, ವರವಮ್ಮೀರ, ಅಮರಸಿಂಹ ಮುಂತಾದ 9 ಜನ ಪ್ರಖ್ಯಾತ ವಿದ್ವಾಂಸರು ಈ ಒಂದು ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಇರ್ತಾರೆ ನೋಡ್ರಿ. ಇವರನ್ನು ನವರತ್ನಗಳು ಎಂದು ಕರೀತಾರೆ ನೋಡ್ರಿ. 9 ಜನ ಇರ್ತಾರೆ, ಅದಕ್ಕಾಗಿ ಇವರನ್ನು ನವರತ್ನಗಳು ಎಂದು ಕರೀತಾರೆ ನೋಡ್ರಿ. ಯಾರು ಒಂದು ಆಸ್ಥಾನದಲ್ಲಿ ಇರ್ತಾರಪ್ಪ ಅಂತಂದರೆ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಇವರು ಇರ್ತಾರೆ. ನೆಕ್ಸ್ಟ್ ಇದು ಭೂಗೋಳಶಾಸ್ತ್ರದ ಒಂದು ಪ್ರಶ್ನೆ ಇದೆ ನೋಡಿ. ಮೋಡಗಳ ಬಗ್ಗೆ ಇದೆ. ಅದು ಹೂಕೋಶಿನ ಆಕಾರದಲ್ಲಿರುವಂಥ ಮತ್ತು ಉಣ್ಣೆಯ ಗುಡ್ಡೆಯಂತೆ ಕಾಣುವಂಥ ಮೋಡಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಇವು ಹೂಕೋಶಿನ ಆಕಾರದಲ್ಲಿರ್ತವೆ, ಉಣ್ಣೆಯ ಗುಡ್ಡೆಗಳನ್ನು ಕಾಣುವಂಥ ಪ್ರಮುಖ ಮೋಡಗಳು ಯಾವುವು ಅಂತ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ರಾಶಿ ಮೋಡಗಳು. ಆಪ್ಷನ್ ಸಿ ಸರಿಯಾದ ಉತ್ತರ ಇದೆ ನೋಡ್ರಿ. ಕ್ಯುಮುಲಸ್ ಅಂತ ನಾವು ಕರಿತೀವಿ. ರಾಶಿ ಮೋಡಗಳು ಏನಪ್ಪ ಅಂತಂದರೆ ಹೂಕೋಶಿನ ಆಕಾರದಲ್ಲಿ ಕಂಡು ಬರ್ತವೆ. ಈ ರೀತಿಯಾದಂಥ ಹೂಕೋಶಿನಲ್ಲಿ ಕಂಡು ಬರ್ತವೆ ನೋಡ್ರಿ. ರಾಶಿ ಮೋಡಗಳು ಲಂಬವಾಗಿ ಬೆಳಿತವೆ. ಇವು ನೋಡಲು ಏನಪ್ಪ ಅಂತಂದರೆ ಹೂಕೋಶಿನ ಆಕಾರ ಅಥವಾ ಉಣ್ಣೆಯ ಗುಡ್ಡೆಗಳಂತೆ ಕಾಣ್ತಿರ್ತವೆ ನೋಡ್ರಿ. ಇವು ಮಳೆ ತರುವಂಥ ಮೋಡಗಳು ಕೂಡ ಆಗಿವೆ. ಅತಿ ಹೆಚ್ಚು ಮಳೆ ಬರುವಂಥ ಮೋಡ ಯಾವುದಪ್ಪ ಅಂತಂದ್ರೆ ರಾಶಿ ವೃಷ್ಟಿ ಮೋಡ ಆಗಿರುತ್ತೆ ನೋಡ್ರಿ. ರಾಶಿ ವೃಷ್ಟಿ ಮೋಡ ಅತಿ ಹೆಚ್ಚು ಮಳೆಯನ್ನು ತರಿಸ್ತದೆ. ನೆಕ್ಸ್ಟ್, ಕುದುರೆಯ ಬಾಲ ಅಥವಾ ಗುಂಗುರು ಕೂದಲಿನಂತೆ ಕಾಣುವಂಥ ಅತಿ ಎತ್ತರದ ಮೋಡಗಳು ಯಾವುವು? ಉಂಗುರದ ಕೂದಲ ಮತ್ತು ಕುದುರೆಯ ಬಾಲ ರೀತಿಯಲ್ಲಿರ್ತವೆ. ಯಾವುದೊಂದು ಕೊಟ್ಟರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಹಿಮಕಣ ಮೋಡಗಳು. ಆಪ್ಷನ್ ಸಿ ಸರಿಯಾದ ಉತ್ತರ ಇದು ನೋಡ್ರಿ, ಹಿಮಕಣ ಮೋಡಗಳು. ಇವು ಏನಪ್ಪ ಅಂತಂದರೆ ವಾಯುಮಂಡಲದಲ್ಲಿ ಅತಿ ಎತ್ತರದಲ್ಲಿ ಕಂಡುಬರುವಂಥ ಮೋಡಗಳಾಗಿವೆ. ಇವು ಸಂಪೂರ್ಣವಾಗಿ ಹಿಮಸ್ಫಟಿಕಗಳಿಂದ ಕೂಡಿರ್ತವೆ. ಇದು ಕುದುರೆಯ ಬಾಲದ ಒಂದು ನಾರಿನಂತೆ ರೂಪದಲ್ಲಿ ಕಾಣ್ತದೆ ನೋಡ್ರಿ. ಕುದುರೆ ಬಾಲದ ರೀತಿಯಲ್ಲಿ ಕಾಣ್ತಿರ್ತದೆ ಈ ಒಂದು ಮೋಡ. ಹಿಮಕಣ ಮೋಡಲ್ ಅಂತ ಕರಿತಾರೆ ನೋಡ್ರಿ. ನೆಕ್ಸ್ಟ್, ಸಮಭಾಜಕ ವೃತ್ತದ ಪ್ರದೇಶದಲ್ಲಿ ಪ್ರತಿದಿನ ಮಧ್ಯಾಹ್ನ ಕಂಡುಬರುವಂಥ ಗುಡುಗು ಸಹಿತ ಮಳೆಯ ವಿಧ ಯಾವುದಂತ ಕೊಟ್ಟಿದ್ದಾರೆ. ಇದೊಂದು ಪ್ರಶ್ನೆ ಕೂಡ ಪ್ರಮುಖ ಆಗಿದೆ ನೋಡ್ರಿ. ಸಮಭಾಜಕ ವೃತ್ತದ ಒಂದು ಪ್ರದೇಶದಲ್ಲಿ ಏನಪ್ಪ ಅಂತಂದರೆ ಮಧ್ಯಾಹ್ನದಲ್ಲಿ ಮಳೆ ಆಗುತ್ತದೆ. ಗುಡುಗು ಸಹಿತ ಮಳೆಯನ್ನು ಯಾವ ಒಂದು ವಿಧ ಆಗಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಉತ್ತರವನ್ನು ನೀವೇನಂದರೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಬರುತ್ತೆ ನೋಡಿ. ಈ ಒಂದು ಉತ್ತರವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಸಮುದ್ರದ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡ ಎಷ್ಟು ಮಿಲಿಬಾರ್ ಇರುತ್ತದಂತ ಕೊಟ್ಟಿದ್ದಾರೆ. ಸಮುದ್ರದ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡ ಯಾವ ರೀತಿಯಾಗಿ ಮಿಲಿಬಾರ್ನಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ 1013.25 ಮಿಲಿಬಾರಷ್ಟು ಇರುತ್ತದೆ ಒತ್ತಡ ಸಮುದ್ರದ ಒಂದು ಮಟ್ಟದಲ್ಲಿ. ಸರಾಸರಿ ವಾಯುಭಾರ ಏನಪ್ಪ ಅಂತಂದರೆ ಸಮುದ್ರ ಮಟ್ಟದಲ್ಲಿ ಅತ್ಯಂತ ಹೆಚ್ಚಾಗಿರ್ತದೆ. ವಾಯುಮಂಡಲದ ಒತ್ತಡವನ್ನು ಅಳೆಯಲು ಏನಪ್ಪ ಅಂತಂದರೆ ನಾವು ಬಾರೋಮೀಟರ್ ಉಪಕರಣವನ್ನು ಬಳಕೆ ಮಾಡ್ತೀವಿ. ಬಾರೋಮೀಟರ್ ಉಪಕರಣಗಳು ಯಾವುದಕ್ಕೆ ಬಳಕೆ ಮಾಡ್ತೀವಿ ಅಂದರೆ ಒತ್ತಡವನ್ನು ಅಳೆಯಲು ಬಳಕೆ ಮಾಡ್ತೀವಿ ನೋಡ್ರಿ ವಾಯುಮಂಡಲದ್ದು. ನೆಕ್ಸ್ಟ್, ಸಂವಿಧಾನದ ಯಾವ ಭಾಗದಲ್ಲಿ ತುರ್ತು ಪರಿಸ್ಥಿತಿಯ ನಿಬಂಧನೆಗಳ ಬಗ್ಗೆ ವಿವರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಸಂವಿಧಾನದ ಒಂದು ಪ್ರಶ್ನೆ ಇದೆ ನೋಡ್ರಿ. ಯಾವ ಒಂದು ಭಾಗದಲ್ಲಿ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂಥ ನಿಬಂಧನೆಗಳು ಕಂಡು ಬರ್ತವಂತ ಇಲ್ಲಿ ಪ್ರಶ್ನೆ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಬಿ ನೋಡಿ. 18ನೇ ಒಂದು ಭಾಗದಲ್ಲಿ ಕಂಡು ಬರ್ತವೆ ತುರ್ತು ಪರಿಸ್ಥಿತಿಗಳು. 352, 356, 360 ಈ ತುರ್ತು ಪರಿಸ್ಥಿತಿಗಳು ಏನಪ್ಪ ಅಂತಂದರೆ
18ನೇ ಭಾಗದಲ್ಲಿ ಕಂಡುಬರ್ತವೆ. ಓಕೆ, ಭಾರತ ಸಂವಿಧಾನದ 18 ಭಾಗದಲ್ಲಿ 352 360ರವರೆಗೆ ಏನಪ್ಪ ಅಂತಂದರೆ ಈ ಒಂದು ತುರ್ತು ಪರಿಸ್ಥಿತಿಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಇವುಗಳು ಜರ್ಮನಿ ವೈಮಾರ ಸಂವಿಧಾನದಿಂದ ಎರವಲು ಪಡೆದಿದ್ದಾರೆ ನೋಡಿರಿ. ಈ ಒಂದು ತುರ್ತು ಪರಿಸ್ಥಿತಿ ಯಾವ ಒಂದು ಸಂವಿಧಾನದಿಂದ ಎರವಲು ಪಡೆಯಲಾಗಿದೆಪ್ಪ ಅಂತಂದರೆ ಜರ್ಮನ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ನೆಕ್ಸ್ಟ್, ಆರ್ಥಿಕ ತುರ್ತು ಪರಿಸ್ಥಿತಿಯ ಬಗ್ಗೆ ಒಂದು ವಿವರಿಸುವಂಥ ಸಂವಿಧಾನದ ವಿಧಿ ಯಾವುದಂತ ಕೊಟ್ಟಿದ್ದಾರೆ. ಇದು ಕೂಡ ಅತ್ಯಂತ ಸುಲಭವಾದಂಥ ಪ್ರಶ್ನೆ. ಇದು ಒಂದು ಕ್ವಶನ್ 2 ಅಂತ ಹಾಕಿ ಇದರ ಒಂದು ಉತ್ತರವನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಪ್ರಶ್ನೆ ಬಂದು ನೋಡ್ರಿ, 12ನೇ ಪ್ರಶ್ನೆ ಇದೆ. ಸಂವಿಧಾನದ 356ನೇ ವಿಧಿಯ ಪ್ರಕಾರ ಘೋಷಿಸಲಾಗುವಂಥ ತುರ್ತು ಪರಿಸ್ಥಿತಿ ಯಾವುದಂತ ಕೊಟ್ಟಿದ್ದಾರೆ. 356ನೇ ಒಂದು ವಿಧಿಯ ಪ್ರಕಾರ ಘೋಷಿಸಲಾಗುವಂಥ ತುರ್ತು ಪರಿಸ್ಥಿತಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ, ರಾಜ್ಯ ತುರ್ತು ಪರಿಸ್ಥಿತಿ 356ನೇ ವಿಧಿ ಬಗ್ಗೆ ಹೇಳುತ್ತದೆ. ಅದೇ 352ನೇ ಏನಪ್ಪ ಅಂತಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಆರ್ಥಿಕ ತುರ್ತು ಪರಿಸ್ಥಿತಿ ಏನಪ್ಪ ಅಂತಂದರೆ 360 ಇದೆ. ಇದು ಒಂದು ಬಾರಿ ಕೂಡ ಭಾರತದಲ್ಲಿ ಜಾರಿ ಮಾಡಿಲ್ಲ ತುರ್ತು ಪರಿಸ್ಥಿತಿಯನ್ನು. ಓಕೆ, ರಾಷ್ಟ್ರಪತಿ ಆಳ್ವಿಕೆ ಅಂತ ನಾವು ಹೇಳ್ತೀವಿ. ಯಾವುದೇ ರಾಜ್ಯದ ಸಂವಿಧಾನಬದ್ಧ ಆಡಳಿತ ವಿಫಲ ಆದಂಥ ಸಂದರ್ಭದಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ರಾಜ್ಯಪಾಲರ ಒಂದು ವರದಿಯ ಮೇರೆಗೆ ಅಥವಾ ರಾಷ್ಟ್ರಪತಿಗಳಿಗೆ ಮನವರಿಕೆ ಆದಂಥ ಒಂದು ಸಂದರ್ಭದಲ್ಲಿ ಈ ಒಂದು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗುತ್ತದೆ. ಎಲ್ಲಿ? ರಾಜ್ಯಗಳ ಮೇಲೆ. ಇದನ್ನು ರಾಷ್ಟ್ರಪತಿ ಆಳ್ವಿಕೆ ಎಂದು ಕರೀತಾರೆ ನೋಡ್ರಿ. ನಮ್ಮ ಕರ್ನಾಟಕದಲ್ಲಿ ಕೂಡ ಹಲವಾರು ಬಾರಿ ಆಗಿದೆ ಈ ಒಂದು ರಾಷ್ಟ್ರಪತಿ ಆಳ್ವಿಕೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಪ್ರಮುಖ ಮೀನುಗಾರಿಕಾ ಬಂದರುಗಳು ಇವೆ ಅಂತ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕಂಡುಬರುವಂಥ ಪ್ರಮುಖ ಮೀನುಗಾರಿಕಾ ಬಂದರು ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ 7. ಆಪ್ಷನ್ಸ್ ಬಿ 7 ಇದೆ ನೋಡಿ. ಕರ್ನಾಟಕದಲ್ಲಿ ಸುದೀರ್ಘ ಕರಾವಳಿಯನ್ನು ಹೊಂದಿದ್ದು ಪ್ರಮುಖವಾಗಿ 7 ಮೀನುಗಾರಿಕಾ ಬಂದರುಗಳು ಕಂಡುಬರ್ತವೆ. ಕರ್ನಾಟಕದ ಒಂದು ಕರಾವಳಿಯ ಒಂದು ಉದ್ದ ಏನಂದರೆ 320 ಕಿಲೋಮೀಟರ್ ಅಷ್ಟು ಇದೆ ಉದ್ದ. ಮಂಗಳೂರು, ಮಲ್ಪೆ, ಕಾರವಾರ, ಬೇಲಿಕೆರೆ, ತಡೇದಿ, ಹೊನ್ನಾವರ ಮತ್ತು ಭಟ್ಕಳ ಇವು ಏನಪ್ಪ ಅಂತಂದರೆ ಪ್ರಮುಖ ಮೀನುಗಾರಿಕಾ ಬಂದರುಗಳಾಗಿವೆ. ಇವು ಬರ್ಕೊಂಬಿಡ್ರಿ ಸ್ನೇಹಿತರೆ. ಮಂಗಳೂರು, ಮಲ್ಪೆ, ಕಾರವಾರ, ಬೇಲಿಕೆರೆ, ತಡದಿ, ಹೊನ್ನಾವರ ಮತ್ತು ಭಟ್ಕಳ ಇವೇನಪ್ಪ ಅಂತಂದರೆ ಮೀನುಗಾರಿಕಾ ಬಂದರುಗಳಾಗಿವೆ. ಪ್ರಶ್ನೆ ಯಾವ ರೀತಿ ಕೇಳ್ಬೋದು ಅಂದರೆ ಈ ಕೆಳಗಿನದಲ್ಲಿ ಯಾವುದು ಮೀನುಗಾರಿಕೆ ಬಂದರುಗಳು ಅಲ್ಲ ಅಂತ ಕೂಡ ಕೇಳಬಹುದಂಥ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಇವು ಗೊತ್ತಿರಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಉಷ್ಣ ಮತ್ತು ಶೀತ ವಾಯುರಾಶಿಗಳ ಸಂಧಿಸುವಂಥ ಸಂಕ್ರಮಣ ವಲಯವನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಓಕೆ, ಅಂದರೆ ಉಷ್ಣ ಗಾಳಿ ಮತ್ತು ಶೀತ ಗಾಳಿ ಸಂಧಿಸುವಂಥ ಒಂದು ಸಂಕ್ರಮಣ ಈ ಒಂದು ವಲಯವನ್ನು ಏನೆಂದು ಕರೆದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಏನೆಂದು ಕರೀತಾರೆ ಈ ಒಂದು ವಲಯವನ್ನು? ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ವಾಯುಮುಖ ಅಂತ ಕರಿತಾರೆ ನೋಡ್ರಿ. ಫ್ರಂಟ್ ಅಂತ ಕರೀತಾರೆ, ವಾಯುಮುಖ ವಲಯ ಅಂತ ಕರಿತಾರೆ ನೋಡ್ರಿ. ವಿಭಿನ್ನ ಗುಣಲಕ್ಷಣಗಳ ಉಳ್ಳ ಅಂದರೆ ಉಷ್ಣ ಮತ್ತು ಶೀತ ವಾಯುರಾಶಿಗಳು ಮುಖಾಮುಖಿಯಾಗುವಂಥ ಅವು ಕೊಂಡಿಯಾಗಿಕೊಳ್ಳದೆ ಪ್ರತ್ಯೇಕವಾಗಿರುವಂಥ ವಲಯವನ್ನು ವಾಯುಮುಖ ಎಂದು ಕರೆಯುತ್ತಾರೆ. ಅಂದರೆ ಉಷ್ಣವು ಕೂಡ ಶೀತ ಗಾಳಿ ಉಷ್ಣ ಗಾಳಿ ಸಂಧಿಸುವಂಥ ಒಂದು ವಲಯವನ್ನು ವಾಯುಮುಖ ವಲಯ ಅಂತ ಕರಿತಾರೆ ನೋಡ್ರಿ. ನೆಕ್ಸ್ಟ್, ಗುಪ್ತರ ಕಾಲದ ಒಂದು ಪ್ರಸಿದ್ಧ ನಾಟಕ ಆಗಿರುವಂಥ ಮುದ್ರ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತ ಬರೆದ ಕವಿ ಯಾರಂತ ಕೊಟ್ಟಿದ್ದಾರೆ. ಮುದ್ರ ರಾಕ್ಷಸ ದೇವಿ ಚಂದ್ರಗುಪ್ತ ಬರೆದಂಥ ವ್ಯಕ್ತಿ ಯಾರು? ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ವಿಶಾಖದತ್ತ ನೋಡ್ರಿ. ಇದು ಕೂಡ ಪ್ರಶ್ನೆ ಆಗಿತ್ತು ನೋಡ್ರಿ. ಮುದ್ರ ರಾಕ್ಷಸ ಬರೆದವರು ಯಾರಂತ TET ಪರೀಕ್ಷೆಯಲ್ಲಿ ಕೇಳಿದರು. ಇದಕ್ಕೆ ಸರಿಯಾದ ಉತ್ತರ ಯಾವುದು? ವಿಶಾಖದತ್ತನ ಮುದ್ರ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ ಈ ಒಂದು ಕೃತಿಗಳನ್ನು ಬರೀತಾನೆ ವಿಶಾಖದತ್ತ. ಕಾಳಿದಾಸ ಅಭಿನಯದ ಒಂದು ಶಾಕುಂತಲೆ ಬರೀತಾನೆ. ಬಾಣಭಟ್ಟನ ಒಂದು ಹರ್ಷ ಚರಿತ್ರೆ ನಾವು ನೋಡ್ತೀವಿ. ಓಕೆ, ದಂಡಿ ಕೂಡ ಒಂದು ಪ್ರಮುಖ ಒಂದು ಕೃತಿನ ಬರೀತಾನೆ ನೋಡ್ರಿ. ಅದು ಯಾವುದಂತ ನೀವು ಕಮೆಂಟ್ ಮಾಡಿ. ನೆನಪಿಗೆ ಬರ್ತಿಲ್ಲ ಸ್ವಲ್ಪ. ದಂಡಿ ಕೂಡ ಒಂದು ಪ್ರಮುಖ ಒಂದು ಕೃತಿನ ಬರೀತಾನೆ. ವಿಶಾಖದತ್ತ ಸರಿಯಾದ ಉತ್ತರ ಇದೆ ನೋಡ್ರಿ. ಗುಪ್ತರ ಕಾಲದ ಇತಿಹಾಸವನ್ನು ತಿಳಿಸಲು ವಿಶಾಖದತ್ತ ಏನಪ್ಪ ಅಂತಂದರೆ ಮುದ್ರ ರಾಕ್ಷಸ ಮತ್ತು
ದೇವಿ ಚಂದ್ರಗುಪ್ತ ನಾಟಕಗಳನ್ನು ಅತ್ಯಂತ ಪ್ರಮುಖವಾಗಿ ಆಧಾರವಾಗಿ ಇವೆ ಅಂತ ಹೇಳಬಹುದು. ಈ ಒಂದು ಗುಪ್ತ ಸಾಮ್ರಾಜ್ಯದ ಬಗ್ಗೆ ಹೇಳೋದು. ನೆಕ್ಸ್ಟ್, ಇತಿಹಾಸದಲ್ಲಿ ಸರ್ವಾಂಗೀಣ ಒಂದು ಪ್ರಗತಿಯಿಂದಾಗಿ ಯಾವ ಒಂದು ಕಾಲವನ್ನು ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಯಾರ ಒಂದು ಕಾಲವನ್ನು ಸುವರ್ಣ ಯುಗದ ಒಂದು ಕಾಲ ಎಂದು ಕರೆಯುತ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಗುಪ್ತರ ಒಂದು ಕಾಲ ಅಂತ ಅನ್ಕೋತೀವಿ. ಓಕೆ, ಸರಿಯಾದ ಉತ್ತರ ಗುಪ್ತರ ಒಂದು ಕಾಲ ನೋಡ್ರಿ. ಕಲೆ, ವಾಸ್ತುಶಿಲ್ಪ, ವಿಜ್ಞಾನ, ಸಾಹಿತ್ಯ ಮುಂತಾದ ಗಣಿತ ಕ್ಷೇತ್ರಗಳಲ್ಲಿ ಗುಪ್ತರ ಕಾಲದ ಅಪಾರ ಸಾಧನೆಯಿಂದಾಗಿ ಇದನ್ನು ಭಾರತದ ಇತಿಹಾಸದ ಸುವರ್ಣ ಯುಗ ಎಂದು ಕರೆಯಲಾಗಿದೆ. ಈ ಒಂದು ಗುಪ್ತರ ಕಾಲವನ್ನು ಯಾಕಪ್ಪ ಅಂತಂದರೆ ಇವರಿದ್ದಂಥ ಸಂದರ್ಭದಲ್ಲಿ ಕಲೆ, ವಾಸ್ತುಶಿಲ್ಪ, ವಿಜ್ಞಾನ, ಸಾಹಿತ್ಯ, ಗಣಿತಶಾಸ್ತ್ರ ಒಂದು ಗಣನೀಯವಾಗಿ ಒಂದು ಸಾಧನೆ ಆಗಿದ್ದಂತ ಹೇಳ್ತೀವಿ. ಅದಕ್ಕಾಗಿ ಗುಪ್ತರ ಒಂದು ಕಾಲವನ್ನು ನಾವು ಭಾರತದ ಇತಿಹಾಸದ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್, ಸಮುದ್ರಗುಪ್ತನ ಉತ್ತರ ಭಾರತದ ದಂಡಯಾತ್ರೆಯನ್ನು ಏನೆಂದು ಕರೀತಾರೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಈ ಒಂದು ಉತ್ತರವನ್ನು ನಾವು ಒಂದು ಮೊದಲ ಪ್ರಶ್ನೆಯಲ್ಲೇ ತಿಳಿದುಕೊಂಡಿದ್ದೀವಿ. ಅದಕ್ಕಾಗಿ ಈ ಒಂದು ಉತ್ತರವನ್ನು ಏನಪ್ಪ ಅಂತಾರೆ ಕ್ವೆಶ್ಚನ್ ನಂಬರ್ 3 and 2 ಅಂತಾಗಿ ಕಮೆಂಟ್ ಮಾಡಿ. ಸಮುದ್ರಗುಪ್ತನ ಉತ್ತರ ಭಾರತದ ದಂಡಯಾತ್ರೆಯನ್ನು ಏನೆಂದು ಕರೀತಾರೆ ಅಂತ ಕ್ವೆಶ್ಚನ್ ನಂಬರ್ 3 ಅಂತ ಹಾಕಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಕಾಳಿದಾಸನ ಪ್ರಸಿದ್ಧ ನಾಟಕ ಆಗಿರುವಂಥ ಅಭಿಜ್ಞಾನ ಶಾಕುಂತಲಂ ಯಾವ ದೊರೆಯ ಕಾಲಕ್ಕೆ ಸೇರಿದೆ ಅಂತ ಕೊಟ್ಟಿದ್ದಾರೆ. ಕಾಳಿದಾಸನ ಪ್ರಸಿದ್ಧ ನಾಟಕ ಯಾವುದು? ಅಭಿಜ್ಞಾನ ಶಾಕುಂತಲ. ಇದು ಯಾವ ಒಂದು ದೊರೆಯ ಕಾಲಕ್ಕೆ ಸೇರಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಏನಂದರೆ ಆಪ್ಷನ್ಸ್ ಬಿ ನೋಡಿ, ಗುಪ್ತರ ಒಂದು 2ನೇ ಚಂದ್ರಗುಪ್ತನ ಕಾಲಕ್ಕೆ ಸೇರಿದೆ. ಯಾಕಪ್ಪ ಅಂತಂದರೆ ಈ ಒಂದು 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ 9 ನವರತ್ನಗಳು ಇರ್ತಾರಲ್ಲ, ನವರತ್ನಗಳಲ್ಲಿ ಈ ಒಂದು ಕಾಳಿದಾಸ ಅವರು ಕೂಡ ಒಬ್ಬರಾಗಿರ್ತಾರೆ. ಇವರ ಕಾಲದಲ್ಲೇ ಅಭಿಜ್ಞಾನ ಶಾಕುಂತಲ ಒಂದು ನಾಟಕವನ್ನು ಕಾಳಿದಾಸರು ಬರೆಯುತ್ತಾರೆ. ಕವಿ ಕಾಳಿದಾಸರು 2ನೇ ಚಂದ್ರಗುಪ್ತನ ಆಸ್ಥಾನದ ನವರತ್ನಗಳಲ್ಲಿ ಒಬ್ಬರಾಗಿರ್ತಾರೆ ನೋಡ್ರಿ. ಈತ ರಚಿಸಿದ ಅಭಿನದ್ದ ಒಂದು ಶಾಕುಂತಲ ಜಗತ್ತಿನ ಪ್ರಸಿದ್ಧ ನಾಟಕಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಸಂವಿಧಾನದ ಯಾವ ಭಾಗವು ಚುನಾವಣಾ ವ್ಯವಸ್ಥೆ ಬಗ್ಗೆ ತಿಳಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸಂವಿಧಾನದ ಯಾವ ಒಂದು ಭಾಗ ಚುನಾವಣೆ ಬಗ್ಗೆ ತಿಳಿಸ್ತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 15ನೇ ಭಾಗ ನೋಡ್ರಿ. ಆಪ್ಷನ್ಸ್ ಬಿ ಆಪ್ಷನ್ಸ್ ಎ ಸರಿಯಾದ ಉತ್ತರ, ಭಾಗ 15. ಓಕೆ, ಭಾಗ 15 ಏನಪ್ಪ ಅಂತಂದರೆ 324ನೇ ವಿಧಿಯಿಂದ 329ನೇ ವಿಧಿವರೆಗೆ ಈ ಒಂದು ಚುನಾವಣಾ ಆಯೋಗ ಮತ್ತು ಭಾರತ ಚುನಾವಣಾ ಒಂದು ವ್ಯವಸ್ಥೆಯ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡ್ತದೆ. ಭಾಗ 15ರಲ್ಲಿ ನಾವು ನೋಡ್ತೀವಿ. ಓಕೆ, ನೆಕ್ಸ್ಟ್ ಕೊನೆಯ ಪ್ರಶ್ನೆ ಇದೆ ನೋಡಿ ಸ್ನೇಹಿತರೆ. ಬೆಂಗಳೂರಿನಲ್ಲಿರುವಂಥ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಯಾವ ವರ್ಷ ಸ್ಥಾಪನೆ ಆಯಿತು ಅಂತ ಕೊಟ್ಟಿದ್ದಾರೆ. ಎಚ್ ಎ ಎಲ್ ಸ್ಥಾಪನೆ ಆದಂಥ ವರ್ಷ ಯಾವುದಂತ ಕೊಟ್ಟಿದ್ದಾರೆ. ಇದನ್ನು ಏನಪ್ಪ ಅಂತಂದರೆ ಕ್ವೆಶ್ಚನ್ ನಂಬರ್ 4 ಅಂತ ಹಾಕಿ ನೀವು ಕಮೆಂಟ್ ಮಾಡಿ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಸೂಪರ್ ಅಂತ ಕಮೆಂಟ್ ಹಾಕಿ. ಎಷ್ಟು ಜನ ಸೂಪರ್ ಅಂತ ಕಮೆಂಟ್ ಹಾಕ್ತಾನಂತ ನಾವು ನೋಡೋಣ. ಯಾಕಪ್ಪ ಅಂತಂದರೆ ಮುಂದೆ ಬರುವಂಥ ಇನ್ನೂ ಹಲವಾರು ವಿಡಿಯೋಗಳನ್ನು ಮಾಡಲು ನಮಗೆ ಒಂದು ಸಪೋರ್ಟ್ ಕೊಟ್ಟಂಗೆ ಆಗ್ತದೆ. ಅದಕ್ಕಾಗಿ ಸೂಪರ್ ಅಂತ ಕಮೆಂಟ್ ಹಾಕಿರಿ. ಎಷ್ಟು ಜನ ಹಾಕ್ತಾರೆ ನೋಡೋಣ. ಓಕೆ, ಇವತ್ತು ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಫ್ರೆಂಡ್ಸ್.